ಹಲೋ ನಮಸ್ಕಾರಗಳು ನನ್ನ ಕರಾವಳಿ ಕುಟುಂಬಕ್ಕೆ. ಇವತ್ತು ನಾನು ಮಾಡ್ತಿರೋದು ಒಂದೊಳ್ಳೆ ಮಜ್ಜಿಗೆ ಮೆಣಸಿನಕಾಯಿ ಚಿತ್ರಾನ್ನ. ಇದು ತುಂಬ ಒಂದೊಳ್ಳೆ ಫುಡ್ ಅಂತಲೇ ಹೇಳ್ಬೋದು ನಮ್ಮ ಸೌತ್ ಇಂಡಿಯನ್ ಕಡೆಗೆ. ಸೊ ಇದು ಮಾಡೋದು ಹೇಗೆ ಎಂಬುದನ್ನು ನಾನು ವಿಡಿಯೋದಲ್ಲಿ ಕ್ಲೀನಾಗಿ ತೋರಿಸಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದ ಕೊನೆಯವರೆಗೂ ನೋಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಏನಕ್ಕಂದರೆ ತುಂಬ ಈಸಿಯಾದ ರೆಸಿಪಿಯೊಂದಿಗೆ ನಾನೀಗ ಬರ್ತಾ ಇರೋದು. ಸೊ ಇವಾಗ ಮಜ್ಜಿಗೆ ಮೆಣಸಿನಕಾಯಿ ಆಲ್ಮೋಸ್ಟ್ ಎಲ್ಲ ಕಡೆಯೂ ಮಾಡ್ತಾ ಇರ್ತಾರೆ. ಸೊ ಈ ಸೀಸನಲ್ಲಿ ಈ ಥರ ಚಿತ್ರಾನ್ನವನ್ನು ಮಾಡಿ ನಾನೀಗ ಮಜ್ಜಿಗೆ ಮೆಣಸಿನಕಾಯಿ ಚಿತ್ರಾನ್ನ ಮಾಡೋದಕ್ಕೋಸ್ಕರ ಒಂದು ಪ್ಯಾನ್ನ ಫ್ರೀ ಹೀಟ್ ಮಾಡಿಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಮೆಣಸಿನಕಾಳನ್ನ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಅರ್ಧ ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿನ ಹಾಕ್ಬಿಟ್ಟು ರೋಸ್ಟ್ ಮಾಡ್ತಾ ಇದ್ದೀನಿ. ಈ ಥರ ನೀವು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಆಯಿತಾ. ಏನಕ್ಕಂದರೆ ಯಾವುದೇ ರೀತಿಯಾದ ಹಸಿ ಸ್ಮೆಲ್ ಇರ್ಬೋದು. ನಾವು ಇದನ್ನ ಏನಕ್ಕಂದರೆ ತರ್ತರಿಯಾಗಿ ಪೌಡ್ರ್ ಮಾಡೋದಲ್ಲ. ಸೊ ಅದಕ್ಕೋಸ್ಕರ ಇದು ಸ್ವಲ್ಪ ರೋಸ್ಟ್ ಆದ ನಂತರ ಒಂದು ಅರ್ಧ ಕಪ್ ಆಗೋಷ್ಟು ಕರಿಬೇವು ಸೊಪ್ಪನ್ನ ಹಾಕ್ಬಿಟ್ಟು ಇದನ್ನು ರೋಸ್ಟ್ ಮಾಡಿ. ಏನಕ್ಕಂದರೆ ಅದರಲ್ಲಿರೋ ಹಸಿ ಸ್ಮೆಲ್ಲೆಲ್ಲ ಹೋಗಲಿ. ಇದನ್ನು ಕ್ಲೀನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಇದು ಕರಿಬೇವು ಸೊಪ್ಪು, ತೆಂಗಿನ ತುರಿ ಹಾಗೆ ಕಾಳು ಮೆಣಸಿನಕಾಳು ಆದಷ್ಟು ನೀವು ಲೈಟಾಗಿ ರೋಸ್ಟ್ ಆದ ನಂತರ ಇದಕ್ಕೆ 1.5 ಕಪ್ ಆಗುವಷ್ಟು ಧನಿಯಾ ಬೀಜ ಅಂದರೆ ಕೊತ್ತಂಬರಿ ಕಾಳನ್ನ ಹಾಕ್ಬಿಟ್ಟು ರೋಸ್ಟ್ ಮಾಡ್ಕೊಳ್ಳಿ. ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ. ಇವು 5 ಇಂಗ್ರೀಡಿಯೆಂಟ್ಸ್ನ ಹಾಕ್ಬಿಟ್ಟು ಚೆನ್ನಾಗಿರೋದು ನೋಡಿ. ಅಲ್ಲಿ ಆಲ್ಮೋಸ್ಟ್ ಆಗಿ ನಿಮ್ಮ ತೆಂಗಿನಕಾಯಿ ನೋಡ್ಬೋದು. ಸೊ ಇದನ್ನು ಸ್ವಲ್ಪ ಕೂಲ್ ಡೌನ್ ಆಗಲಿಕ್ಕೆ ಸೈಡಲ್ಲಿ ಇಡಿ. ಹಾಗೆ ಮಿಕ್ಸಿಲಿ ತರ್ತರಿಯಾಗಿ ರುಬ್ಕೊಂಡು ಇಟ್ಕೊಳ್ಳಿ. ಈಗ ನಾನು ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡಿದ್ದೀನಿ. ಏನಕ್ಕೆ ನಾನು ಮಜ್ಜಿಗೆ ಮೆಣಸಿನಕಾಯಿ ಚಿತ್ರಾನ್ನ ಮಾಡೋದ್ರಿಂದ ನಾನು ಈಗ ಮಜ್ಜಿಗೆ ಮೆಣಸಿನಕಾಯಿನ ಇದರಲ್ಲಿ ನಾನು ಕರ್ಕೋತಾ ಇದ್ದೀನಿ. ಅಂದರೆ ನೀವು ಜಾಸ್ತಿ ಏನು ಕರಿಯೋಕೆ ಹೋಗ್ಬಿಡಿ. ಇದೇ ರೀತಿ ಕಲರ್ ಬಂದರೆ ಸಾಕು. ಈ ರೀತಿ ಕಲರ್ ಬಂದಮೇಲೆ ನೀವು ಸೈಡಲ್ಲಿ ಕೂಲ್ ಡೌನ್ ಆಗೋಕ್ಕೆ ಇಡಬೇಕು. ಅದು ಆಮೇಲೆ ಗರ್ಗರಿ ಆದ ನಂತರ ನಮಗೆ ಪೌಡ್ರ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಈ ರೀತಿ ಇದೇ ಕಲರಲ್ಲಿ ನೀವು ಕರ್ಕೊಂಡು ಸೈಡಲ್ಲಿ ಇಡಿ. ಹಾಗೆ ಸೇಮ್ ಪ್ಯಾನ್ಗೆ ಒಂದು ಅರ್ಧ ಕಪ್ ಆಗೋಷ್ಟು ಕಡಲೆ ಬೀಜನ ಅಂದರೆ ಶೇಂಗಾನ ಹಾಕ್ಬಿಟ್ಟು ನೀವು ಇದನ್ನು ರೋಸ್ಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ರೋಸ್ಟ್ ಆಗ್ತಿದೆ ಅಂತ. ಈ ರೀತಿ ರೋಸ್ಟ್ ಮಾಡಿಬಿಟ್ಟು ಚೆನ್ನಾಗಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಏನಕ್ಕಂದರೆ ಇವಷ್ಟು ಕೂಲ್ ಡೌನ್ ಆದ ನಂತರ ಗರ್ಗರಿ ಆಗಿರುತ್ತಲ್ಲ. ಸೊ ಅದಕ್ಕೋಸ್ಕರ ಇವಾಗ ನೀವು ಇದನ್ನು ಪ್ಯಾನ್ನ ಸೈಡಲ್ಲಿ ರಿಮೂವ್ ಮಾಡಿ ಇನ್ನೊಂದು ಪ್ಯಾನ್ನ ತೊಗೊಂಡು ಅದಕ್ಕೆ ನೀವು ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕೊಳ್ಳಿ ಆಯಿತಾ. ಜಾಸ್ತಿ ಆಯಿಲ್ ಹಾಕೋ ಅವಶ್ಯಕತೆ ಇಲ್ಲ. ಒಂದು 4 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಹಾಕ್ಕೊಂಡು ಆದ ನಂತರ ಇದಕ್ಕೆ ನಾವು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೂ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ. ಏನಕ್ಕಂದ್ರೆ ನಮ್ಮದೊಂದು ಒಗ್ಗರಣೆ ಗಮ್ಮತ್ತಾಗಿ ಬರಬೇಕಲ್ಲ. ಒಗ್ಗರಣೆ ಹಾಕಿದರೆ ಮಾತ್ರ ಚೆಂದ ಇರುತ್ತೆ. ಹಾಗೆ ಒಂದು 4 ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ಹಾಕ್ಕೊಳ್ಳಿ. ಹಾಗೆ ಒಂದು 2 ಇಸ್ಲು ಆಗುವಷ್ಟು ಕರಿಬೇವು ಸೊಪ್ಪನ್ನ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಆಯಿತಾ. ಹಾಗೆ ಒಂದು 4 ಗುಂಟೂರು ಮೆಣಸಿನಕಾಯಿ ಹಾಕ್ತಾಯಿದ್ದೀನಿ. ಏನಕ್ಕಂದರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಸ್ವಲ್ಪ ಸ್ಪೈಸಿನೂ ಆಗಿರುತ್ತೆ ಅಂತ. ಸೊ ಹಾಗೆ ನಾನು ಇದಕ್ಕೆ ಒಂದು ಸ್ವಲ್ಪ ನಮ್ಮ ಒಗ್ಗರಣೆ ಇನ್ನೂ ಗಮ್ಮತ್ತು ಬರೋಕ್ಕೋಸ್ಕರ ಒಂದು ಪಿಂಚ್ ಆಗುವಷ್ಟು ಇಂಗನ್ನ ಹಾಕ್ತಾಯಿದ್ದೀನಿ. ಇಂಗನ್ನ ಹಾಕ್ಬಿಟ್ಟು ನೀವು ಚೆನ್ನಾಗಿ ಫ್ರೈ ಆದ ನಂತರ 1 ಕಪ್ ಆಗೋಷ್ಟು ಕ್ಯಾಪ್ಸಿಕಮ್ನ ಹಾಕ್ಬಿಟ್ಟು ನಾನು ಫ್ರೈ ಮಾಡ್ತಾಯಿದ್ದೀನಿ. ಕ್ಯಾಪ್ಸಿಕಮ್ ಮಾತ್ರ ಚೆನ್ನಾಗಿ ಫ್ರೈ ಮಾಡಿ ಆಯಿತಾ. ಏನಕ್ಕಂದ್ರೆ ನಮ್ಮದಿಲ್ಲಿ ಹಸಿ ಸ್ಮೆಲ್ ಯಾವುದೇ ರೀತಿಯಾದ ಇರಬಾರ್ದು. ಸೊ ಎಲ್ಲ ಕ್ಲೀನಾಗಿ ಹೋಗಬೇಕು. ಸೊ ಅದಕ್ಕೋಸ್ಕರ ಈ ರೀತಿಯಾದಂಥ ಮಜ್ಜಿಗೆ ಮೆಣಸಿನಕಾಯಿ ಈ ಸೀಸನಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆಗೂ ಮಾಡ್ತಾರೆ. ಸೊ ನೋಡಿ ನಾ ಈಗ ಇದು ಹುರಿದಂಥ ಐಟಮ್ನೆಲ್ಲ ಈ ರೀತಿ ತರ್ತರಿಯಾಗಿ ರುಬ್ಕೊಂಡು ನೋಡಿ. ಆ ತೆಂಗಿನ ತುರಿ, ಕಾಳು ಮೆಣಸು, ಕರಿಬೇವು ಸೊಪ್ಪು ಎಲ್ಲ ಆಲ್ಮೋಸ್ಟ್ ಸ್ಟಾರ್ಟಿಂಗಲ್ಲಿ ಹುರಿಯೋ ತೋರಿಸಿದ್ನಲ್ಲ. ಸೊ ಅದೇ ರೀತಿ ಹುರಿದಂತೆಲ್ಲ ಪೌಡ್ರ್ ಈ ಥರ ಮಿಕ್ಸಿಲಿ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಯಾವುದೇ ರೀತಿಯಾಗಿ ನೀವು ಫೈನಾಗಿ ಪೌಡ್ರ್ ಮಾಡೋದು ಬೇಡ. ತರ್ತರಿಯಾಗಿ ರುಬ್ಬಿದ್ರೆ ನಮಗದು ರೈಸ್ ಜೊತೆ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತಲ್ಲ. ಸೊ ಅದಕ್ಕೋಸ್ಕರ ನಾನು ಈ ರೀತಿಯಲ್ಲಿ ರುಬ್ಬಿರೋದು. ಇವಾಗ ನಾನು ಇದಕ್ಕೆ ಸ್ವಲ್ಪ ಕಲರ್ ಮತ್ತು ಟೇಸ್ಟ್ ಕೊಡೋದಕ್ಕೋಸ್ಕರ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಹಳದಿ ಪೌಡ್ರನ್ನ ಹಾಕೋತಿದ್ದೀನಿ. ಅದನ್ನು ನೀವು ಚೆನ್ನಾಗಿ ಫ್ರೈ ಮಾಡಿ ಆಯಿತಾ. ನೋಡಿ ಎಷ್ಟು ತರ್ತರಿಯಾಗಿದೆ ಅಂತ. ನಾನು ಆವಾಗಲೇ ತೋರಿಸಿದ್ನಲ್ಲ ಕರ್ದಿಟ್ಟಂಥ ಮಜ್ಜಿಗೆ ಮೆಣಸಿನಕಾಯಿನ ನೋಡಿ. ನಾನು ಈ ಥರ ಕೈಯಲ್ಲಿ ಪುಡಿ ಮಾಡ್ಕೋತಾ ಇದ್ದೀನಿ. ನೀವು ಯಾವುದೇ ರೀತಿಯಂಥ ಮಿಕ್ಸರಲ್ಲಿ ಯೂಸ್ ಮಾಡಬೇಕಂತಿಲ್ಲ. ಈ ಥರ ಕೈಯಲ್ಲಿ ಕ್ರಷ್ ಮಾಡಿದ್ರೆ ಸಾಕು. ನೋಡಿ ಕ್ಲೀನಾಗಿ ಪೌಡ್ರ್ ಆಗುತ್ತೆ ನೋಡಿ. ಇದನ್ನು ಸಣ್ಣ ರೆಡ್ ಕರ್ಡ್ ಚಿಲ್ಲಿ ಅಂತಲೂ ಹೇಳ್ತೀವಿ. ಸೊ ಇದನ್ನು ಹಾಕ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಿ. ಆಮೇಲೆ ಹುರಿದಿಟ್ಟಂಥ ಕಡಲೆ ಬೀಜನೂ ಸಾಕಿ. ಆಲ್ಮೋಸ್ಟ್ ಇದೆಲ್ಲ ಗರಿಯಾಗಿರುತ್ತೆ. ಏನಕ್ಕಂದ್ರೆ ನಾವು ಮೊದಲೇ ಫ್ರೈ ಮಾಡಿದ್ವಲ್ಲ, ಅದು ಕೂಲ್ ಡೌನ್ ಆದಂಥ ಆಟೋಮೆಟಿಕ್ ಗರಿ ಆಗುತ್ತೆ. ನಾನು ಈಗ ನೋಡಿ 1 ಬೌಲ್ ಆಗೋಷ್ಟು ರೈಸ್ನ ತೊಗೊಂಡಿದ್ದೀನಿ. ನಾನು ಇಲ್ಲಿ ತೋರಿಸಿದಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಆಲ್ಮೋಸ್ಟ್ ಇನ್ನು ತೋರಿಸಿದಂಥ ಬೌಲ್ ರೈಸ್ ಐಟಮ್ಗೆ ಸೀಮಿತವಾದದ್ದು. ನೀವೇನಾದ್ರು ಜಾಸ್ತಿ ಮಾಡಬೇಕಂದ್ರೆ ಡಬಲ್ ಮಾಡ್ಕೊಳ್ಳಿ ಅಷ್ಟೇ. ಇದನ್ನು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತಾ. ಇದರಲ್ಲಿ ಏನಂದ್ರೆ ನಾನು ಇಲ್ಲಿ ಕೊಟ್ಟಿರೋದು ನೀವು ಉಪ್ಪು ಸೇರಿಸೋ ಅವಶ್ಯಕತೆ ಇಲ್ಲ. ಉಪ್ಪು ಹುಳಿ ಏನಕ್ಕಂದ್ರೆ ಆಲ್ರೆಡಿ ಸನ್ ರೆಡ್ ಚಿಲ್ಲಿಲಿ ಅಂದರೆ ನಾವು ಮಾಡಿದಂಥ ಮಜ್ಜಿಗೆ ಮೆಣಸಿನಲ್ಲಿ ಉಪ್ಪಿರುತ್ತೆ. ಆಮೇಲೆ ನಾವು ಮೊಸರಲ್ಲಿ ನೆನೆಸಿ ಮಾಡಿರೋದ್ರಿಂದ ಅದು ಹುಳಿನೂ ಅಂಶನೂ ಇರುತ್ತೆ. ಸೊ ಹುಳಿ, ಉಪ್ಪು, ಖಾರ ಎಲ್ಲ ಚೆನ್ನಾಗಿರೋದ್ರಿಂದ ನೀವು ಎಕ್ಸ್ಟ್ರಾ ಏನೂ ಸೇರಿಸೋ ಅವಶ್ಯಕತೆಯೂ ಇಲ್ಲ. ಆದರೆ ರೈಸ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಬರುತ್ತೆ ಆಯಿತಾ. ಏನಕ್ಕಂದ್ರೆ ಇದು ನಾನೇ ಮಾಡಿ ನಿಮಗೆ ರಿವ್ಯೂ ಕೊಡ್ತಾ ಇರೋದು. ಏನಕ್ಕಂದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ನಿಮ್ಮ ಮನೇಲಿ ಮಾಡಿ ಇಂಥ ಐಟಮ್ನ ನೀವು ಮಕ್ಕಳಿಗೆ ಟಿಫನ್ ಬಾಕ್ಸ್ಗೂ ರೆಡಿ ಮಾಡ್ಬೋದು. ಅಥವಾ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟು ಅಥವಾ ಆಫ್ಟರ್ನೂನ್ ಲಂಚು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೊಳ್ಬೋದು ಆಯಿತಾ. ರೈಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿಬಿಟ್ಟು ನಂಗೆ ಬಂದು ಕಮೆಂಟ್ ಮಾಡಿ ಆಯಿತಾ. ನೀವು ಇದಕ್ಕೆ ಲಾಸ್ಟಲ್ಲಿ ಏನು ಮಾಡಿ ಅಂದರೆ ಸ್ವಲ್ಪ ಇನ್ನು ಟೇಸ್ಟ್ ಮತ್ತು ಘಮ ಕೊಡೋದಕ್ಕೋಸ್ಕರ ಇದು ಕೊತ್ತಂಬರಿ ಸೊಪ್ಪನ್ನ ಇದ್ರ ಮೇಲೆ ಹಾಕ್ಬಿಟ್ಟು ನೀವು ಸ್ವಲ್ಪ ಗಾರ್ನಿಷ್ ಮಾಡಿ ಆಯಿತಾ. ಇನ್ನೂ ಚೆನ್ನಾಗಿ ಕೊಡುತ್ತೆ ಟೇಸ್ಟ್ ಮಾತ್ರ. ನೋಡಿ ನಾನು ಇಲ್ಲಿಗೆ ಏನು ಮಾಡಿದ್ದೀನಿ ಅಂದರೆ ಚಿಕ್ಕದಾಗಿ ಹೆಚ್ಚಿಕೊಂಡಂಥ ಕೊತ್ತಂಬರಿ ಸೊಪ್ಪನ್ನ ಇಲ್ಲಿ ಸ್ವಲ್ಪ ಹಾಕ್ಬಿಟ್ಟು ಗಾರ್ನಿಷ್ ಮಾಡ್ಕೊತೀವಿ. ಈ ಥರ ಗಾರ್ನಿಷ್ ಮಾಡಿ ಆಯಿತಾ. ಗಾರ್ನಿಷ್ ಮಾಡಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಇದನ್ನು ಸೂಪರಾಗಿರುತ್ತೆ. ಸೊ ಈ ಥರದ ಮಜ್ಜಿಗೆ ಮೆಣಸಿನಕಾಯಿನ ಈ ಸೀಸನಲ್ಲಿ ಮಾಡಿ ನೀವು
ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಆಯಿತಾ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ಈ ಚಾನೆಲ್ನ ಫಾಲೋ ಮಾಡ್ಕೊಳ್ಳಿ. ಏನಕ್ಕಂದ್ರೆ ನಾನು ಇದೇ ರೀತಿಯಾದಂಥ ಯುನೀಕ್ ಆಗುವಂಥ ರೆಸಿಪಿ ನಿಮಗೆ ಬರ್ತೀನಿ. ಹಾಗೆ ನಾನು ತೋರಿಸುವಂಥ ರೆಸಿಪಿ ತುಂಬ ಈಸಿಯಾಗಿರ್ತದೆ, ಅದಕ್ಕೋಸ್ಕರ ಹೇಳ್ತಿರೋದು. ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಯಾವುದೇ ವಿಡಿಯೋ ಅಪ್ಡೇಟ್ ಮಾಡಿದ್ರು ಫಸ್ಟು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್.